ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇವತ್ತಿನ ವಿಡಿಯೋದಲ್ಲಿ 1ನೇ ಪದ್ಯ, ಈ ಪದ್ಯದ ಅರ್ಥ ಮತ್ತು ಈ ಪದ್ಯವನ್ನು ಹೇಗೆ ರಾಗವಾಗಿ ಆಡುವುದು ಮತ್ತು ಈ ಪದ್ಯದಲ್ಲಿ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 1ನೇ ಪದ್ಯ. ಈ ಪದ್ಯವನ್ನು ನೀವು ರಾಗವಾಗಿ ಓದಿ ಮತ್ತು ಮಕ್ಕಳಿನಿಂದ ಹೇಳಿಸಿ. ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ, ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ, ಸಾಕಿದ ತಾಯಿಗೆ ವಂದನೆ. ಈ ಥರ ರಾಗವಾಗಿ ಓದಿ ನೀವು ಮಕ್ಕಳಿಗೆ ಹೇಳಿಸಿ. ನೋಡಿ, ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಅಂತ ಅಂದರೆ 9 ಮಾಸ, 9 ತಿಂಗಳು ಹೊತ್ತು ಎತ್ತು ಸಾಕಿದಂತಹ ನಮ್ಮ ತಾಯಿಗೆ ನಿನಗೆ ವಂದನೆ ಅಂದರೆ ನಮಸ್ಕಾರ. ಮೈ ಮುರಿದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ದುಡಿದು ನನ್ನನ್ನು ಸಲುಹಿ ಬೆಳೆಸಿದಂತಹ ತಂದೆಗೆ ನಿನಗೆ ನಮಸ್ಕಾರ. ನೆಕ್ಸ್ಟ್, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ವಿದ್ಯೆ ಬುದ್ಧಿಯನ್ನು ಚಿಕ್ಕ ಮಕ್ಕಳು, ಬಾಲ್ಯದ ಚಿಕ್ಕ ಮಕ್ಕಳಿನಿಂದ ಕಲಿಸಿ ಹರಸಿದಂತಹ ತಾಯಿಗೆ ಆಶೀರ್ವಾದ ಮಾಡಿದಂತಹ ಗುರುವಿಗೆ ನಿನಗೆ ನಮಸ್ಕಾರಗಳು. ಬಗೆ ಬಗೆ ರೋಗದಿ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ಅಂತ ಅಂದರೆ ವೈದ್ಯರು ನಮ್ಮ ರೋಗವನ್ನು ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಆ ವೈದ್ಯರಿಗೆ ಮಾಡುವ ನಮಸ್ಕಾರಗಳು. ಹಾಗೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ದಿನನಿತ್ಯ ದುಡಿದು ಬೆವರು ಸುರಿಸಿ ದುಡಿಯುವಂತಹ ಅನ್ನ ನೀಡುವಂತಹ ಆ ರೈತರಿಗೆ ಮಾಡುವ ನನ್ನ ನಮಸ್ಕಾರಗಳು. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇಡೀ ನಾಡಿನ ರಕ್ಷಣೆಯನ್ನು ಮಾಡುವಂತಹ, ದಿನನಿತ್ಯ ಮಾಡುವಂತಹ ಯೋಧರಿಗೆ ನನ್ನ ನಮಸ್ಕಾರಗಳು ಎನ್ನುವುದು ಇದರ ಅರ್ಥ. ನೋಡಿ, ಪದಗಳ ಅರ್ಥ ನೋಡೋಣ. ಮಾಸ ಅಂತ ಹೇಳಿದ್ರೆ ಇದರಲ್ಲಿ ತಿಂಗಳು, ವಂದನೆ ಅಂತ ಹೇಳಿದ್ರೆ ನಮಸ್ಕಾರ, ಸಲಹು ಅಂದರೆ ಆರೈಕೆ ಮಾಡೋದು, ಸಲಹು ಅಂದರೆ ಆರೈಕೆ ಮಾಡುವುದು, ಮತ್ತು ನಿತ್ಯ ಅಂತ ಹೇಳಿದ್ರೆ ಪ್ರತಿದಿನ. ಈಗ ನವಮಾಸ ಹೊತ್ತು ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ನವಮಾಸ ಹೊತ್ತು ಸಾಕಿದ ಡ್ಯಾಶ್ ಅಂದರೆ ತಾಯಿ, ಮೈ ಮುರಿದುಡಿದು ಬೆಳೆಸಿದ ತಂದೆ, ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಗುರು, ನಿತ್ಯದಿ ದುಡಿದು ಅನ್ನವ ನೀಡುವ ಅಂತ ಹೇಳಿದ್ರೆ ರೈತ, ರೋಗ ವಾಸಿ ಮಾಡುವರು ವೈದ್ಯ, ನಾಡಿನ ರಕ್ಷಣೆ ಮಾಡುವ ಯೋಧ. ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿನಿಂದ ಹೇಳಿಸಿ. ನವಮಾಸ ಹೊತ್ತು ನನ್ನನ್ನು ಅಂತ ಹೇಳಿದ್ರೆ ಎತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ನೆಕ್ಸ್ಟು, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ,
ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇಷ್ಟು ವಂದನೆ ಪದ್ಯದ ಬಿಟ್ಟ ಸ್ಥಳಗಳು.